ಇನ್ನು ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನ ಆಫ್ಟರ್ ಎಫೆಕ್ಟ್ಸ್ ಈಗಲೂ ಕೂಡ ಮುಂದುವರಿತಾ ಇದೆ. ಅದು ಯಾವ ರೀತಿಯಾಗಿ ಅಂತ ಅಂದ್ರೆ ಡಿ.ಕೆ. ಶಿವಕುಮಾರ್ ವಿಚಾರವಾಗಿನ ಸಿಟ್ಟು ಸಹಜವಾಗಿ ಕಾಂಗ್ರೆಸ್ನ ಪ್ರಮುಖ ಸಚಿವರುಗಳಲ್ಲಿ ಕಂಡು ಬರ್ತಾ ಇದೆ. ಅದು ಯಥಾ ಪ್ರಕಾರವಾಗಿ ಮುಂದುವರೆದಿದ್ದು ಇವತ್ತಂತೂ ಕೆ.ಎನ್. ರಾಜಣ್ಣ ಅವರು ಒಂದು ಆಫರ್ ಕೊಟ್ಟಿದ್ದಾರೆ. ಏನ್ ಆಫರ್? ಡಿ.ಕೆ. ಶಿವಕುಮಾರ್ ಅವರಿಗೆ ಸುಮ್ಮನೆ 2 ವರ್ಷಕ್ಕೆಲ್ಲ ಯಾಕೆ ಹೊಡೆದಾಡ್ತೀರಾ, 5 ವರ್ಷಕ್ಕೆ ಮುಖ್ಯಮಂತ್ರಿ ಆಗಿಯಲ್ಲ ಅಂತ ಒಂದು ಆಫರ್ ಅನ್ನ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೇನೆ ಪರಮೇಶ್ವರ್ ಅವರಂತೂ ಬಹಳ ಮಂದಿ ಎಲ್ಲ ಡಿನ್ನರ್ ಸಭೆ ಮಾಡ್ತಾರೆ, ನಾವು ಮಾಡಿದ್ರೆ ಇವ್ರಿಗೆ ಯಾಕೆ ಸಿಟ್ಟು ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಸಾಧ್ಯ ಆದ್ರೆ ಹೈಕಮಾಂಡ್ ಕದ ತಟ್ಟೋದಕ್ಕೂ ಕೂಡ ಎಲ್ಲ ವ್ಯವಸ್ಥೆ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೌದು, ಡಿನ್ನರ್ ಸಭೆ ಮೊಟಕಾಗಿದ್ರೂ ಕೂಡ ನಾಯಕರುಗಳ ಸಿಟ್ಟು ಈ ಡಿನ್ನರ್ ಸಭೆ ಮೊಟಕಾಗಿದ್ರ ವಿಚಾರವಾಗಿ ಯಥಾ ಪ್ರಕಾರವಾಗಿ ಮುಂದುವರಿತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಇದು ಯಾವ ಹಂತಕ್ಕೆ ಹೋಗ್ಬೋದು? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಅದೇ ಚಂದ್ರರಾಯ ಸ್ವಾಮಿ ಅವರು ಸಭೆ ಕರೆದಿದ್ರು, ಅವ್ರು 5 ವರ್ಷ ಮುಖ್ಯಮಂತ್ರಿ ಇರ್ಲಿ, 2.5 ವರ್ಷಕ್ಕೆ ಯಾಕಪ್ಪ ಹೋರಾಟ? ಮುಖ್ಯಮಂತ್ರಿ ಪ್ರಶ್ನೆ ಉದ್ಭವ ಆಗಿಲ್ಲ. ನಾನು ಆಗ್ಬೇಕು ಅನ್ನಂಗಿದ್ರೆ ಆಗ್ತದೆ. ನಮ್ಮಪ್ಪನ ಮನೆ ಆಸ್ತಿ ಯಾವುದೇ ರಾಜಕೀಯ ಅಧಿಕಾರ ಅಲ್ಲ. ಕಾಂಗ್ರೆಸ್ ಮನೆಯಲ್ಲಿ ಫೈಟ್ ಫೈಟ್ ಫೈಟ್. ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಎಲ್ಲದಕ್ಕೂ ಹೋರಾಟ ನಡೀತಿದೆ. ಸರ್ಕಾರ ಏನೋ ಸುಭದ್ರ ಆಗಿದೆ, ಆದ್ರೆ ಅಧಿಕಾರಕ್ಕೆ ಹೋರಾಟ ಆಗ್ತಿದೆ. ಸಮುದಾಯದ ಶಕ್ತಿ ಪ್ರದರ್ಶನಕ್ಕೆ ಹೋರಾಟವೂ ಆಗ್ತಿದೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬಲ ಪ್ರದರ್ಶಿಸುತ್ತಿದ್ದಾರೆ. ನಿಮಗಿಂತ ನಮ್ಮ ಶಕ್ತಿಯನ್ನು ಕಮ್ಮಿ ಇಲ್ಲ ಅಂತ ಸಂದೇಶ ರವಾನಿಸುತ್ತಿದ್ದಾರೆ. ಇದಕ್ಕೆ ಸಾಕ್ಷಿಯೇ ಇತ್ತೀಚೆಗೆ ಕಾಂಗ್ರೆಸ್ ಮನೆಯಲ್ಲಿ ನಡೀತಿರೋ ಬೆಳವಣಿಗೆಗಳೇ ಕಾರಣ. ಇದೀಗ ಮುಂದುವರೆದಿರೋ ಡಿನ್ನರ್ ಮೀಟಿಂಗ್, ಪವರ್ ಶೇರಿಂಗ್ ಫೈಟ್. ರಾಜ್ಯ ಕಾಂಗ್ರೆಸ್ ಮನೆಯಲ್ಲಿ ಹೆಚ್ಚಾಯಿತು ಡೆವಲಪ್ಮೆಂಟ್. ಡಿನ್ನರ್ ಮೀಟಿಂಗ್, ಶಕ್ತಿ ಪ್ರದರ್ಶನ, ಅಧಿಕಾರಕ್ಕೆ ಫೈಟ್. ಡಿನ್ನರ್ ಸಭೆಗೆ ಪಟ್ಟು, ಹೈಕಮಾಂಡ್ ಕದ ತಟ್ಟಲು ನಿರ್ಧಾರ. ಹೌದು, ರಾಜ್ಯ ಕಾಂಗ್ರೆಸ್ ಮನೆಯಲ್ಲಿ ಕಳೆದೊಂದು ವಾರದಿಂದ ಡಿನ್ನರ್ ಮೀಟಿಂಗ್ನದ್ದೇ ಸದ್ದು. ಡಿಸಿಎಂ ಡಿಕೆಶಿ ಅನುಪಸ್ಥಿತಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಿದ್ದರಾಮಯ್ಯ ಟೀಮ್ ಡಿನ್ನರ್ ಸಭೆ ಏನೋ ಆಯಿತು. ಶಾಸಕರು ಬಂದ್ರು, ಚರ್ಚೆ ಮಾಡಿದ್ರು, ಹೋದ್ರು. ಆದರೆ ಪರಮೇಶ್ವರ್ ಕರೆದ ಡಿನ್ನರ್ ಸಭೆಗೆ ಬ್ರೇಕ್ ಬಿದ್ದಿರೋದು ಭಾರೀ ಚರ್ಚೆಗೆ ಕಾರಣವಾಗಿದೆ. ಹೈಕಮಾಂಡ್ ಮಟ್ಟದಲ್ಲಿ ಯಾರು ಏನೇ ರಾಜಕೀಯ ಮಾಡಿದ್ರು ನಾವು ಕೇರ್ ಮಾಡೋದಿಲ್ಲ ಅಂತ ಇದೀಗ ದಲಿತ ನಾಯಕರು ಸಂದೇಶ ರವಾನೆ ಮಾಡೋಕೆ ಹೊರಟಂತಿದೆ. ಎಸ್ಸಿ ಎಸ್ಟಿ ಶಾಸಕರ ಸಭೆಗೆ ಪಟ್ಟು ಹಿಡಿದಿರೋ ದಲಿತ ನಾಯಕರು ಹೈಕಮಾಂಡ್ ಕದ ತಟ್ಟೋಕು ನಿರ್ಧಾರ ಮಾಡಿದ್ದಾರೆ. ಸರ್ಕಾರ ಅಧಿಕಾರಕ್ಕೆ ಬರೋಕೆ ನಮ್ಮ ಶಕ್ತಿಯೂ ಇದೆ ಅನ್ನೋದು ಇವರ ವಾದ ಆಗಿದೆ. ಡಿನ್ನರ್ ಸಭೆ ಕ್ಯಾನ್ಸಲ್ಗೆ ಸಚಿವ ಕೆ.ಎನ್. ರಾಜಣ್ಣ ರಾಂಗ್. ಈ ಹಿಂದೆ ಸಚಿವ ಚಲುವರಾಯಸ್ವಾಮಿಯು ಡಿನ್ನರ್ ಸಭೆ ಮಾಡಿದ್ರು. ಶಾಸಕರನ್ನೆಲ್ಲ ಕರೆದು ಡಿನ್ನರ್ ಮೀಟಿಂಗ್ ಮಾಡಿದ್ರು. ಆದ್ರೆ ನಾವು ಸಭೆ ಮಾಡಿದ್ರೆ ಮಾತ್ರ ಆತಂಕನ ಅಂತ ಸಚಿವ ಕೆ.ಎನ್. ರಾಜಣ್ಣ ಸಿಡಿದೆದ್ರು. ಈ ಡಿನ್ನರ್ ಮೀಟಿಂಗ್ ಅಂತ ಏನ್ ಕರಿತೀರಿ, ಆ ದಿವಸ ಕ್ಯಾಬಿನೆಟ್ ದಿವಸ ಈ ರಾತ್ರಿ ಊಟಕ್ಕೆ ಸೇರಿದಂತದ್ದು. ಅದೇ ಚಂದ್ರರಾಯ ಸ್ವಾಮಿ ಅವರು ಸಭೆ ಕರೆದಿದ್ರು, ಅವರು ಕೂಡ ಶಾಸಕರುಗಳನ್ನ ಅವ್ರನ್ನೆಲ್ಲ ಸಭೆ ಕರೆದು ಅವ್ರದ್ದು ಎಲ್ಲ ಡಿನ್ನರ್ ಮೀಟಿಂಗ್ ನಡೀತು. ಬರೀ 4 ಜನ ಸದಸ್ಯರುಗಳು ಸಿದ್ದರಾಮಯ್ಯನವರು ಸೇರಿ ಊಟ ಮಾಡಿದ್ದಕ್ಕೆ ಡಿನ್ನರ್ ಸಭೆ, ಇದರಿಂದ ದೊಡ್ಡ ಆತಂಕ. ಯಾರಿಗೇನು ಆತಂಕ ಏನೇನೂ ಇಲ್ಲ. ಪಕ್ಷದ ಹೈಕಮಾಂಡ್ ಯಾರ ಪರ ಇರ್ತಾರೆ ಅವ್ರಿಗೆ ಅಲ್ಲಿನವರೆಗೂ ಏನಿಲ್ಲ. ಪರಮೇಶ್ವರ್ ಸಭೆ ಕರೆದಿರೋ ಪೂರ್ವಭಾವಿ ಸಭೆ ಬರೀ ಕಾಂಗ್ರೆಸ್ ಪಕ್ಷದ ಮುಖಂಡರು ಕರೆದಿದ್ದೇ ಹೊರತು ನಾವು ಬೇರೆ ಪಕ್ಷದವ್ರು ಯಾರು ಕರೆದಿರಲಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ದಲಿತ ಮುಖಂಡರನ್ನ ಕರೆಸಿದ್ದೇನಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಹೆಚ್ಚು ಶಕ್ತಿಯನ್ನ ದಲಿತ ಸಮುದಾಯಗಳಿಂದ ಗಳಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಕರೆದಿದ್ದೇ ಹೊರತು ಕಾಂಗ್ರೆಸ್ ಪಕ್ಷ ವೀಕನ್ ಮಾಡಬೇಕು ಅಂತಕ್ಕಂಥದ್ದಾಗ್ಲಿ, ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಪಕೀರ್ತಿ ತರಬೇಕು ಅಂತಕ್ಕಂಥದ್ದಲ್ಲಿ ನಮ್ಮ ಉದ್ದೇಶ ಅಲ್ಲ. ನಮ್ಮ ಸಮಸ್ಯೆ ಬಗೆಹರಿಸೋಕೆ ಡಿನ್ನರ್ ಸಭೆ ಕರೆದಿದ್ದು ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಕೇಂದ್ರ ಸಚಿವ ಕುಮಾರಸ್ವಾಮಿ ಡಿನ್ನರ್ ಪಾರ್ಟಿಯಲ್ಲಿ ಸಮಸ್ಯೆ ಚರ್ಚೆ ಮಾಡೋದಾದ್ರೆ ಕ್ಯಾಬಿನೆಟ್ ಯಾಕೆ ಅಂತ ಪ್ರಶ್ನಿಸಿದ್ರು. SCP ಹಣ, TSP ಹಣ, ಕೇಂದ್ರದಿಂದ ಬರ್ತಕ್ಕಂಥ ಆ ಪಾಲು ಕೂಡ ನಮಗೆ ಕಡಿತ ಆಗಿರ್ತಕ್ಕಂಥದ್ದು. ಇವೆಲ್ಲವನ್ನು ಚರ್ಚೆ ಮಾಡಬೇಕು ಮತ್ತು ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಆ ಚರ್ಚೆಗಳನ್ನು ಮಾಡಬೇಕು ಅಂತ ನಾವು ಸಭೆ ಸೇರೋದಕ್ಕೆ ಮಾಡಿದ್ದು. ಪಾಪ ಅವ್ರು ಹೇಳ್ತಾರೆ ಅದು ಎಂಥದ್ದು SC ST ಯುವಕರಿಗೆ ಇದು ಕೊಟ್ಟಿಲ್ವಂತಲ್ಲ, ವಿದ್ಯಾರ್ಥಿಗಳಿಗೆ ಮಾಸಾಶನ ಅಲ್ಲ ಸಾರಿ ಸ್ಕಾಲರ್ಶಿಪ್, ಅದಕ್ಕೆ ಅದೆಂಥದ್ದು ಡಿನ್ನರ್ ಪಾರ್ಟಿ ಮಾಡಿ ಚರ್ಚೆ ಮಾಡ್ತಾರಂತೆ. ಕ್ಯಾಬಿನೆಟ್ ಇರೋದಕ್ಕೆ
SC ST ಇರಲಿ ಯಾವುದೇ ವಿದ್ಯಾರ್ಥಿಗಳಿಗಿರಲಿ ಸ್ಕಾಲರ್ಶಿಪ್ ಹೋಗದೇ ಇದ್ರೆ ಕ್ಯಾಬಿನೆಟಲ್ಲಿ ಕೂತು ಚರ್ಚೆ ಮಾಡ್ತಿರೋ, ಬೇರೆ ಸೆಪರೇಟು ಊಟಕ್ಕೆ ಸೇರ್ಕೊಂಡು ಡಿನ್ನರ್ನ ಚರ್ಚೆ ಮಾಡ್ತಿರೋ? ಸಿಎಂ ಕುರ್ಚಿ ಮೇಲೆ ಡಿಕೆ ಕಣ್ಣು, ಪವರ್ ಶೇರಿಂಗ್ ಫೈಟ್. 5 ವರ್ಷ ನೀವೇ ಸಿಎಂ ಆಗಿ 2 ವರ್ಷಕ್ಕೆ ಏಕೆ ಒದ್ದಾಡ್ತೀರಾ? ಬೆಂಗಳೂರಿನಲ್ಲಿ ಡಿಕೆಗೆ KN ರಾಜಣ್ಣ ಪರೋಕ್ಷ ಟಾಂಗ್. ಇದೀಗ 2 ವರ್ಷಕ್ಕೆ ಯಾಕೆ ಸಿಎಂ ಸ್ಥಾನಕ್ಕೆ ಒದ್ದಾಡಬೇಕು? ಮುಂದೆ 5 ವರ್ಷ ಸಿಎಂ ಆಗಲಿ, DCM DK ನೇತೃತ್ವದಲ್ಲೇ ಚುನಾವಣೆ ಹೋಗಿ ಅಧಿಕಾರಕ್ಕೆ ಬರೋಣ ಅಂತ ಸಚಿವ KN ರಾಜಣ್ಣ ಪರೋಕ್ಷವಾಗಿ ಟಾಂಗ್ ಕೊಟ್ರು. ಮುಂದಿನ ಚುನಾವಣೆಯನ್ನು ಕೂಡ ಬೇಕಾದ್ರೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ, ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಲಿ, ಆಗಲೇ ಅವ್ರ 5 ವರ್ಷ ಮುಖ್ಯಮಂತ್ರಿ ಇರಲಿ. 2.5 ವರ್ಷಕ್ಕೆ ಯಾಕಪ್ಪ ಹೋರಾಟ? 2.5 ವರ್ಷಕ್ಕೆ ಫೈಟ್ ಬೇಡ ಅಂತಲ್ಲ, ನಾನು ಅವ್ರಿಗೆ ಸಲಹೆ ಏನಪ್ಪ ಅಂದ್ರೆ 2.5 ವರ್ಷಕ್ಕೆ ಯಾಕಪ್ಪ ಮುಖ್ಯಮಂತ್ರಿ ಒದ್ದಾಡಬೇಕು, 5 ವರ್ಷನೇ ಆಗು, ಯಾರು ಬೇಡ ಅಂತಾರೆ ಅಂತ. ಸಿಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ, ಈಗಾಗಲೇ ಸಿಎಂ ಇದ್ದಾರೆ ಅಂತ ಸಚಿವರು ಹೇಳಿದ್ರು. ಆ ಥರದ ಒಬ್ಬ ಮುಖ್ಯಮಂತ್ರಿ ಇದ್ದಾಗ ಇನ್ನೊಂದು ಮುಖ್ಯಮಂತ್ರಿ ಬಗ್ಗೆ ಮಾತಾಡೋ ಪ್ರಶ್ನೆ ಇಲ್ಲ. ಮುಂದೆ ಏನಾದರೂ ಆ ಥರ ಸಂದರ್ಭ ಬಂದಾಗ ಕೇಂದ್ರದ ಹೈಕಮಾಂಡ್ ಇದ್ದೇ ಇರ್ತದೆ. ಈಗ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಇದ್ದಾರೆ, ಅವರು ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ. ಮುಖ್ಯಮಂತ್ರಿ ಪ್ರಶ್ನೆ ಉದ್ಭವ ಆಗಿಲ್ಲ. ಇದು ಬದಲಾವಣೆ ಯಾರಾದ್ರೂ ನಮ್ ಮಾಡ್ಬೇಕಾಗಿ ನಮ್ಮ ಹೈಕಮಾಂಡ್ ಮಾಡಬೇಕು. ನಮ್ಮ ಕೈ ಯಾರು ಇವತ್ತು ಸಹ ಇದು ಇಲ್ಲ. ನಾನು ಹೇಳಿದಲ್ಲ, ಸಿದ್ದರಾಮಯ್ಯನವರಿಗೂ ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿ, ಬದಲಾವಣೆ ಇಲ್ಲ ಅಂತ ಹೇಳ್ತಾ ಇದೀವಲ್ಲ ಈಗ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಮಾತನಾಡಿದ ರಾಜಣ್ಣ, ಅಧಿಕಾರ ನಮ್ಮ ಅಪ್ಪನ ಮನೆಯ ಆಸ್ತಿಯೂ ಅಧ್ಯಕ್ಷ ಆಗ್ಬೇಕು ಅಂತಿದ್ರೆ ನಾನು ಆಗುತ್ತೇನೆ ಅಂತ ಗರಂ ಆದ್ರು. ನಾನು ಆಗ್ಬೇಕು ಅನ್ನಂಗಿದ್ರೆ ಆಗ್ತದೆ, ಇಲ್ಲ ಅಂದ್ರೆ ಇಲ್ಲ. ಅದಕ್ಕೋಸ್ಕರ ನಾವೇನು ಅಧ್ಯಕ್ಷಗಿರಿ ಇನ್ನೊಂದು ಮಂತ್ರಿಗಿರಿಗೆ ಅಂಟ್ಕೊಂಡು ಕೂತಿರೋನು ಏನಲ್ಲ. ಬರೋದು ಬರ್ತದೆ, ಹೋಗೋದು ಹೋಗ್ತದೆ. ನಮ್ಮ ಅಪ್ಪನ ಮನೆ ಆಸ್ತಿ ಯಾವುದೇ ರಾಜಕೀಯ ಅಧಿಕಾರ ಅಲ್ಲ. ಜನ ಕೊಡೋ ಅಂತ ಅಧಿಕಾರ. ಆ ಜನ ಕೊಡೋಂಥ ಅಧಿಕಾರ ನಮ್ಮ ಮನೆಯಲ್ಲಿ ಬರೆದಿದ್ರೆ ನಮಗೆ ದೊರಕುತ್ತೆ, ಇಲ್ಲದೆ ಇದ್ರೆ ಇಲ್ಲ. ಡಿಕೆಶಿ ಸಿಎಂ ಆಗ್ತಾರೆ, ವಿನಯ್ ಗುರೂಜಿ ಭವಿಷ್ಯ. ಸಿಎಂ ಸ್ಥಾನದ ಬಗ್ಗೆ ಚರ್ಚೆ ನಡೆಯುತ್ತಿದ್ದಂತೆ ವಿನಯ್ ಗುರೂಜಿ ಡಿಕೆ ಶಿವಕುಮಾರ್ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅನ್ನೋದು ನಮ್ಮೆಲ್ಲರ ಇಚ್ಛೆ ಅಂತ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯಲ್ಲಿ ಹೇಳಿಕೆ ನೀಡಿದ್ದಾರೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ? ನಮ್ಮೆಲ್ಲರ ಇಚ್ಛೆ ಇದೆ ಅವರಾಗಲಿ ಅಂತ, ಗುರುಗಳ ದಯೆಯಿಂದ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಅದೇನೇ ಹೇಳಿ, ಕಾಂಗ್ರೆಸ್ ಮನೆಯಲ್ಲಿ ಒಂದೊಂದು ರೀತಿ ಒಂದೊಂದು ವಿಚಾರಕ್ಕೆ ಫೈಟ್ ಅಂತೂ ನಡೀತಿದೆ. ಸರ್ವ ಪ್ರಯತ್ನಗಳು ಆಗ್ತಿದೆ. ಒಂದಿಷ್ಟು ಮಂದಿ ಹೈಕಮಾಂಡ್ ಅಂತ ದೃಷ್ಟಿ ನೆಟ್ಟಿದ್ರೆ, ಮತ್ತೊಂದಿಷ್ಟು ಮಂದಿ ಅಧಿಕಾರಕ್ಕೆ ತಮ್ಮದೇ ರೀತಿಯಲ್ಲಿ ಪ್ರಯತ್ನ ನಡೆಸುತ್ತಿದ್ದಾರೆ. ಆದರೆ ಎಲ್ಲದಕ್ಕೂ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಬೇಕೇ ಬೇಕು. ಬ್ಯೂರೋ ರಿಪೋರ್ಟ್, TV9.